ದ್ರವ್ಯಂ ಊಷ್ಮ ಅದೇ 178ನೇ ಶ್ಲೋಕದ ಮುಂದುವರಿದ ಭಾಗ. ದ್ರವ್ಯಂ ಊಷ್ಮ ವಿಪಾಕಶ್ಚ ಧೂಮೋ ರಾತ್ರಿ ಅಪಕ್ಷಯ ಅಯನಂ ದಕ್ಷಿಣಂ ಸೋಮಃ ದರ್ಶ ಓಷಧಿ ಈರುತಃ. ಅಂದ್ರೆ ಊಷ್ಮ ವಿಪಾಕ, ಊಷ್ಮ ವಿಪಾಕ ಅಂತ ಹೇಳಿದ್ರೆ ಈ ಏನು ಹೊಗೆ ಅಥವಾ ಬೆಂಕಿ ಅಥವಾ ಹಬೆ ಇವುಗಳಿಂದ ಬೇಯಿಸಿದಂಥದ್ದು ಅದೆಲ್ಲವೂ ಕೂಡ ಅದು ಊಷ್ಮ ವಿಪಾಕ. ಊಷ್ಮ ಶಬ್ದಕ್ಕೆ ಬಿಸಿ ಅಂತ ಅರ್ಥ. ಬಿಸಿಯಿಂದ ಬೇಯಿಸಿರ್ತಕ್ಕಂಥವುಗಳು ಅನ್ನ ಇತ್ಯಾದಿಗಳು. ಅದನ್ನ ನಾವು ಒಂದು ಯಜ್ಞ ಅಂತ ಮಾಡಿದ್ಮೇಲೆ ಅನ್ನದಾನ ಮಾಡ್ಬೇಕಲ್ವಾ, ಹಾಗೆ ಬೇಯಿಸಿರತಕ್ಕಂತ ವಸ್ತುಗಳನ್ನ ಅನ್ನದಾನದ ರೂಪದಲ್ಲಿ ದಾನ ಮಾಡುವಂಥದ್ದು. ಇದೆಲ್ಲ ದ್ರವ್ಯ, ಇದೆಲ್ಲ ಕೂಡ ಬ್ರಾಹ್ಮಣರಿಗೆ ನೀಡತಕ್ಕಂಥ ದ್ರವ್ಯಾದಿಗಳು. ಧೂಮ ಅಂದ್ರೆ ಧೂಮ ಮಾರ್ಗಕ್ಕೆ ಸಂಬಂಧಪಡುವಂಥದ್ದು. ರಾತ್ರಿ ಅಲ್ಲೇ ಕೃಷ್ಣ ಹೇಳಿದಂತೆ ಧೂಮೋ ರಾತ್ ಎಂಬುದಾಗಿ ಧೂಮ ಮಾರ್ಗ, ರಾತ್ರಿ ಮಾರ್ಗ, ದಕ್ಷಿಣಾಯನ ಮಾರ್ಗ ಇದೆಲ್ಲವೂ ಕೂಡ. ಅಪಕ್ಷಯ, ಅಪಕ್ಷಯ ಶಬ್ದಕ್ಕೆ ಕೃಷ್ಣ ಪಕ್ಷ ಅಂತ ಅರ್ಥ. ಕೃಷ್ಣ ಪಕ್ಷ. ಅಯನಂ, ದಕ್ಷಿಣಂ ಅಯನಂ ಅಂದ್ರೆ ದಕ್ಷಿಣಾಯನ ಮಾರ್ಗ, ದಕ್ಷಿಣಂ ಅಯನಂ. ಸೋಮಃ, ಸೋಮ ಅಂದ್ರೆ ಚಂದ್ರಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾರ್ಗ. ದರ್ಶ, ದರ್ಶವು ಕೂಡ ಅಮಾವಾಸ್ಯೆಯಲ್ಲಿ ಮಾಡತಕ್ಕಂಥ ಒಂದು ಯಾಗಕ್ಕೆ ದರ್ಶ ಎಂಬುದಾಗಿ ಕರೀತಕ್ಕಂಥದ್ದು. ಹೀಗೆ ದರ್ಶ ಮಾರ್ಗ. ಓಷಧಿ ವಿರುಧ, ಓಷಧಿ ಓಷಧಿ ಅಂತ ಹೇಳಿದ್ರೆ ನಿತ್ಯ ಸಂಸಾರಿ ಜೀವಿ ಇದ್ದಾನಲ್ಲ, ಮತ್ತೆ ಸಂಸಾರದಲ್ಲಿ ಹುಟ್ಟಬೇಕಾಗಿರತಕ್ಕಂಥ ಜೀವಿ, ಅವನು ಓಷಧಿಗಳ ಮೂಲಕವಾಗಿ ಮತ್ತೆ ಈ ಸಂಸಾರದಲ್ಲಿ ಅಂದ್ರೆ ಸಸ್ಯಗಳ ಮೂಲಕವಾಗಿ ರೇತೋ ರೂಪದಿಂದಾಗಿ ತಂದೆಯ ಗರ್ಭವನ್ನ ಪ್ರವೇಶ ಮಾಡಿ ತಂದೆಯ ಮೂಲಕ ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿ ಬೆಳಿತಾನೆ. ಓಷಧಿ ವಿರುದ್ಧ ಅಂದ್ರೆ ಔಷಧಿಗಳ ಮೂಲಕವಾಗಿ ಅವನ ಬೆಳವಣಿಗೆ ಆಗುತ್ತದೆ. ತದನಂತರದಲ್ಲಿ ಅನ್ನಂ ರೇತ ಇತಿ ಕ್ಷ್ಮೇಶ ಪಿತೃಯಾನಂ ಪುನರ್ಭವ ಏಕೈಕಸ್ಯಾನುಪೂರ್ವ್ಯಾಚ್ಯ ಭೂತ್ವಾ ಭೂತ್ವಾ ಹ್ಯ ಜಾಯತೆ. ಇದು ಮೊನ್ನೆ ಆಗಿದ್ದೆ, ಇನ್ನೊಮ್ಮೆ ಸಂಕ್ಷೇಪವಾಗಿ ಹೇಳ್ತಿದ್ದೇನೆ. ಅನ್ನ, ಅನ್ನದ ನಂತರ ಅನ್ನ ಅಂದ್ರೆ ಪುರುಷ ತಿನ್ನುವಂತ ಆಹಾರ ಅಂತ ಅರ್ಥ. ಅನ್ನ ಅಂದ್ರೆ ಬಿಳಿಯಾದ ಅನ್ನ ಅಂತ ಅರ್ಥ. ಪುರುಷ ತಿನ್ನುವಂತ ಆಹಾರವನ್ನ ಅನ್ನ ಅಂತ ಕರೀತಕ್ಕಂಥದ್ದು. ರೇತಃ, ತಿಂದಂತ ಅನ್ನ ಅವನ ರೇತಸ್ಸಾಗಿ ಪರಿವರ್ತನೆ ಆಗತ್ತೆ. ಆ ಮಾರ್ಗದ ಮೂಲಕವಾಗಿ ಕ್ಷ್ಮೇಶ ಅವನು ಭೂಮಿಯಲ್ಲಿ ಪುನರ್ಭವ, ಕ್ಷ್ಮೇಶ ಅಂದ್ರೆ ಭೂಮಿಯಲ್ಲಿ ಹುಟ್ಟುವಂಥದ್ದು. ಹಾಗಾಗಿ ಪಿತೃಯಾನ ಏಕೈಕಸ್ಯ ಆನುಪೂರ್ವ್ಯಾಚ್ಯ. ಹೀಗೆ ಆನುಪೂರ್ವಿ ಅಂದ್ರೆ ಒಂದರ ನಂತರ ಒಂದು, ಒಂದರ ನಂತರ ಒಂದು ಅಂತ ಅರ್ಥ. ಒಂದಾದ್ಮೇಲೆ ಒಂದು ಬರ್ತಾ ಇರ್ತಾರಿಂದಾಗಿ ಭೂತ್ವಾ ಭೂತ್ವಾ ಇಹ ಜಾಯತೆ, ಮತ್ತೆ 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 ಇಲ್ಲಿ ಹುಡ್ತಾ ಇರ್ತಾನೆ. ಹೀಗೆ ಹುಟ್ಟು ಸಾವುಗಳ ಚಕ್ರದಲ್ಲಿ ನಿರಂತರವಾಗಿ ಅವನು ಇದ್ದೇ ಇರ್ತಾನೆ. ಇಂತಹ ವ್ಯಕ್ತಿ ಅಂದ್ರೆ ಯಾರು ಸಂಸಾರ ಮಾರ್ಗದಲ್ಲಿ ಇರ್ತಾರೋ, ಹಾಗೆ ಸಂಸಾರ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಅದರಲ್ಲೇ ಭೂತ್ವಾ ಭೂತ್ವ ಹೇಗಾಗುತ್ತೆ, ಆ ಸಂಸಾರ ಮಾರ್ಗದಲ್ಲೇ ಮತ್ತೆ 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 ತಿರುಗ್ತಾ ಇರ್ತಾರೆ ಹೊರತು ಅವರು ಮೋಕ್ಷಕ್ಕೆ ಹೋಗ್ತಕ್ಕಂತ ಒಂದು ಉಪಾಯ ಅಥವಾ ಆ ಮಾರ್ಗ ಅದನ್ನ ಯಾವುದನ್ನು ಕೂಡ ತಲುಪಲಿಕ್ಕೆ ಅವರು ಸಾಧ್ಯನೇ ಇಲ್ಲ ಎಂಬುದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಭೂತ್ವಾ ಭೂತ್ವ ಇಹ ಜಾಯತೆ, ಮತ್ತೆ ಮತ್ತೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಇದರಲ್ಲೇ ಅವರು ಇದ್ದೇ ಇರ್ತಾರೆ. ಮುಂದೆ ಏಕೈಕಸ್ಯಾಪಿ ಅನುಪೂರ್ವಾಚ್ಯ ಭೂತ್ವಾ ಭೂತ್ವೇ ಜಾಯತೆ ಸ್ವಲೋಕಂ ನ ವಿದುಸ್ತೇವೈ ಯತ್ರ ದೇವೋ ಜನಾರ್ದನಃ. ಎಲ್ಲಿ ಭಗವಂತ ಇದ್ದಾನೋ, ಯತ್ರ ದೇವ ಜನಾರ್ದನಃ, ಎಲ್ಲಿ ಭಗವಂತ ಇರತಕ್ಕಂಥ ಲೋಕ, ಭಗವಂತನವಾಗಿ ಕಾಣುವಂತೆ ಇರತಕ್ಕಂಥ ಒಂದು ಲೋಕ ಏನಿದೆ, ಆ ಲೋಕವನ್ನ ಇವರು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಸ್ವಲೋಕಂ ನ ವಿದುಹುತೆ ಅಂದ್ರೆ ಈ ತರ ದಕ್ಷಿಣಾಯನ ಮಾರ್ಗದಲ್ಲಿ ಸಾಕ್ತಕ್ಕಂಥವರು ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಿಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತದೆ ಎಂಬ ಕೃಷ್ಣನ ಗೀತೆಯ ಮಾತು. ಅದರಂತೆ ದಕ್ಷಿಣಾಯನ ಮಾರ್ಗ ಅಥವಾ ಚಂದ್ರಲೋಕಕ್ಕೆ ಹೋಗ್ತಕ್ಕಂಥ ಮಾರ್ಗ, ಈ ಮಾರ್ಗದಲ್ಲಿ ಸಾಗುವಂತ ವ್ಯಕ್ತಿಗಳು ಮತ್ತೆ ಸಂಸಾರದಲ್ಲೇ ಇರ್ತಾರೆ ಹೊರತು ಅವರು ಭಗವಂತನ ಭವನಕ್ಕೆ ಸ್ವಲೋಕಂನ ವಿದುಹು, ಭಗವಂತನ ಲೋಕದ ಬಗ್ಗೆ ತಿಳಿಯೋದು ಇಲ್ಲ, ಅಲ್ಲಿಗೆ ಪ್ರವೇಶವೂ ಕೂಡ ಮಾಡೋದಿಲ್ಲ. ಯತ್ರ ದೇವೋ ಜನಾರ್ದನ, ಜನಾರ್ದನ ಶಬ್ದಕ್ಕೆ ಜನಾನ್ ಅರ್ಧಯತಿ ಜನಾರ್ದನ ಅಂತ. ಸಜ್ಜನರಿಗೆ ಸದ್ಗತಿ ಕೊಡುವವನು, ದುರ್ಜನರಿಗೆ ದುರ್ಗತಿಯನ್ನು ಕೊಡ್ತಕ್ಕಂಥ ಭಗವಂತ. ಅವನು ಸಾಕ್ಷಾತ್ತಾಗಿ ಕಾಣುವಂತೆ ಇರತಕ್ಕಂಥ ಲೋಕ ವೈಕುಂಠ ಲೋಕ. ಅದಕ್ಕೆ ಹೋಗೋದು ಇಲ್ಲ, ಅದರ ಬಗ್ಗೆ ತಿಳಿಯೋದು ಇಲ್ಲ. ಆವು ಧೂಮ್ರ ಧಿಯೋ ವೇದಂ ಸಕರ್ಮಕಂ ಅತದ್ವಿಧ ಅಂದ್ರೆ ಧೂಮ್ರದಿಯ ಅಂತ ಹೇಳಿದ್ರೆ ಕೇವಲ ವೇದ ಎಂಬುವಂಥದ್ದು ಗುಣಪರಿಪೂರ್ಣನಾದ ಭಗವಂತನನ್ನ ವರ್ಣನೆ ಮಾಡ್ತಾ ಇದೆ ಅನ್ನೋ ಭಾವನೆಯೇ ಇಲ್ಲ. ಮತ್ತೇನು ಧೂಮ್ರದಿಯ, ಯಜ್ಞ ಎಂಬುದು ಕೇವಲ ಕರ್ಮವನ್ನ,
ಅಂದ್ರೆ ಯಜ್ಞಾದಿ ಕರ್ಮಗಳನ್ನ ಮಾತ್ರ ನಿರೂಪಣೆ ಮಾಡ್ತಾ ಇದೆ ಅಂತ ಅನ್ಕೊಂಡಿರ್ತಾರೆ. ಹಾಗಾಗಿ ಅವರು ಆ ಧೂಮ ಮಾರ್ಗದಲ್ಲೇ ಆಸಕ್ತರಾಗಿರ್ತಾರೆ. ಅಂತವರು ಧೂಮ್ರದೀಯ. ಅವರು ಆ ವೇದಂ ಸಕರ್ಮಕಂ ಅತದ್ವಿತಃ. ವೇದವು ಸಕರ್ಮಕ. ಸಕರ್ಮಕ ಅಂದ್ರೆ ಏನು? ಬರೀ ಕರ್ಮವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ವೇದಂ ಸಕರ್ಮಕಂ ವಿದುಹು. ವೇದವು ಕರ್ಮವನ್ನ ವಿಧಾನ ಮಾಡ್ತಾ ಇದೆ. ಇಂತಹ ಕೆಲಸ ಮಾಡಬೇಕು, ಇಂತಹ ಕೆಲಸ ಮಾಡಬಾರದು ಎಂಬುದಾಗಿ ಕರ್ಮವನ್ನ ವಿಧಾನ ಮಾಡ್ತಾ ಇದೆ ಹೊರತು ಕರ್ಮದ ಪ್ರೇರೇಪಕ ಶಕ್ತಿ ಭಗವಂತ, ಅವನನ್ನ ವೇದ ನಿರೂಪಣೆ ಮಾಡ್ತಾ ಇದೆ. ವೇದ ಮಂತ್ರಗಳು ಅಂತಹ ಭಗವಂತನನ್ನು ಹೇಳ್ತಾ ಇದೆ ಎಂಬುದಾಗ ಅವರು ಅಂಗೀಕಾರ ಮಾಡೋದೇ ಇಲ್ಲ. ಆವು ಧೂಮ್ರದಿಯೋ ವೇದಂ ಸಕರ್ಮಕಂ ಅತದ್ವಿಧ. ಅತದ್ವಿಧ ಅಂದ್ರೆ ವೇದವನ್ನ ತಿಳಿಯದೇ ಇದ್ದವರು, ವೇದ ಪ್ರತಿಪಾದ್ಯನಾದ ಭಗವಂತನನ್ನ ತಿಳಿಯದೇ ಇರತಕ್ಕಂಥವ್ರು. ಹೀಗೆ ವೇದವು ಕರ್ಮಪರವಾದದ್ದು, ಕೇವಲ ಯಜ್ಞಯಾಗಾದಿ ಕರ್ಮಗಳನ್ನ ಮಾತ್ರ ಹೇಳ್ತಾ ಇದೆ ಹೊರತು ಕರ್ಮ ನಿಯಾಮಕನಾದ ಭಗವಂತನ ಬಗ್ಗೆ ಹೇಳುವುದೇ ಇಲ್ಲ ಅಂತ ಹೇಳ್ತಾರೆ. ನಿಷೇಕಾದಿ ಶ್ಮಶಾನಾಂತೈ ಸಂಸ್ಕಾರೈ ಸಂಸ್ಕೃತೋ ದ್ವಿಜ. ಅಂದ್ರೆ ನಿಷೇಕಾದಿ ಸ್ಮಶಾನಾಂತೈ. ನಿಷೇಕ, ನಿಷೇಕ ಅಂದ್ರೆ ಗರ್ಭಾಧಾನ, ಅಂದ್ರೆ ವಿವಾಹದ ಸಂದರ್ಭದಲ್ಲಿ ಮಾಡುವಂತ ಒಂದು ಸಂಸ್ಕಾರ, ಗರ್ಭಾಧಾನ ಸಂಸ್ಕಾರ. ಏನು ಆ ಒಂದು ಹೆಣ್ಣಿನ ಗರ್ಭದಲ್ಲಿ ಒಂದು ಮಗು ಬೆಳಿಬೇಕು, ಆ ಗರ್ಭದ ಶುದ್ಧಿಗೋಸ್ಕರವಾಗಿ ಮಾಡುವಂತ ಒಂದು ಗರ್ಭ ಸಂಸ್ಕಾರ, ಅದಕ್ಕೆ ನಿಷೇಕ ಅಂತ ಹೆಸರು. ನಿಷೇಕ ಅಂತ ಹೇಳಿದ್ರೆ 16 ಸಂಸ್ಕಾರಗಳಲ್ಲಿ ಮೊದಲನೇ ಸಂಸ್ಕಾರ. ಒಟ್ಟು 16 ಸಂಸ್ಕಾರಗಳಿದ್ದಾವೆ. ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುಬಲಿ ಎಂಬುದಾಗೆಲ್ಲ 16 ಸಂಸ್ಕಾರಗಳಿದ್ದಾವೆ. ಕೊನೆಯದು ವಿವಾಹ, ಮೊದಲನೇದು ಗರ್ಭಾಧಾನ. ಆ ಗರ್ಭಾಧಾನ ಸಂಸ್ಕಾರದ ಮೂಲಕವಾಗಿ ಒಂದು ಜೀವ ಅಥವಾ ಒಂದು ಜೀವಿ ಆ ಗರ್ಭವನ್ನ ಪ್ರವೇಶ ಮಾಡೋದು. ಗರ್ಭಾಧಾನ ಸಂಸ್ಕಾರ ಮಾಡಿ ಕ್ಷೇತ್ರ ಅಂದ್ರೆ ಮಗು ಬೆಳಿಲಿಕ್ಕೆ ಆಧಾರವಾಗಿರ್ತಕ್ಕಂಥ ಗರ್ಭ ಶುದ್ಧವಾಗಬೇಕು. ಗರ್ಭ ಶುದ್ಧವಾದ ಮೇಲೆ ಅಲ್ಲೊಂದು ಜೀವಿಯ ಪ್ರವೇಶವಾಗತ್ತೆ. ನಿಷೇಕ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಗರ್ಭಾಧಾನ ಸಂಸ್ಕಾರ ಅಂತ ಅರ್ಥ. ಇಲ್ಲಿಂದ ಹಿಡಿದುಕೊಂಡು ಒಟ್ಟು 32 ಸಂಸ್ಕಾರಗಳು, ಪೂರ್ವ ಷೋಡಶ ಅಪರ ಷೋಡಶ ಅಂತ. ಒಬ್ಬ ವ್ಯಕ್ತಿ ಹುಟ್ಟೋದಕ್ಕಿಂತ ಮುಂಚೆ ಗರ್ಭಾಧಾನ, ಆ ಜೀವಿ ಪ್ರವೇಶ ಮಾಡಿದ ಮೇಲೆ, ಹೊಟ್ಟೆ ಒಳಗಡೆ ಪ್ರವೇಶ ಮಾಡಿದ ಮೇಲೆ ಪುಂಸವನ ಮತ್ತು ಸೀಮಂತ. ಇದಿಷ್ಟು ಒಂದು ಜೀವಿ ಹೊಟ್ಟೆ ಒಳಗಡೆ ಇದ್ದಾಗ, ಹೊಟ್ಟೆ ಒಳಗಡೆ ಪ್ರವೇಶ ಮಾಡೋದಕ್ಕಿಂತ ಮೊದಲು ಗರ್ಭಾಧಾನ ಸಂಸ್ಕಾರ. ಉದರವನ್ನ ಅಂದ್ರೆ ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿದ ಮೇಲೆ ಪುಂಸವನ, ಸೀಮಂತ, ಅನವಲೋಭನ. ಅದಾದ ಮೇಲೆ ಮಾಡುವಂಥದ್ದು ಅಂದ್ರೆ ಮಗು ಹೊರಗೆ ಬಂದ ಮೇಲೆ, ಆ ತಾಯಿಯ ಹೊಟ್ಟೆಯಿಂದ ಗರ್ಭದಿಂದ ಹೊರಗೆ ಬಂದ ತಕ್ಷಣ ಮಾಡುವಂಥದ್ದು ಜಾತಕರ್ಮ. ಅದು ವಸ್ತುತಃ ಜಾತಕರ್ಮ ಆ ಹೊಕ್ಕಳ ಬಳ್ಳಿ ಅದು ಕಟ್ ಮಾಡೋದಕ್ಕಿಂತ ಮೊದಲೇ ಮಾಡಬೇಕಾಗಿರ್ತಕ್ಕಂಥ ಕರ್ಮ. ಆದ್ರೆ ಇವತ್ತೆಲ್ಲ ಆಸ್ಪತ್ರೆಗಳಲ್ಲಿ ಡೆಲಿವರಿ ಆಗೋದ್ರಿಂದಾಗಿ ನಾಮಕರಣದ ಜೊತೆಗೆ ಮಾಡುವಂತ ಸಂಪ್ರದಾಯ ಇದೆ. ಇನ್ನು ಆ ವಾರ್ಡ್ ಅಲ್ಲಿ ಇದ್ದಾಗಲೇ ಮಾಡ್ತಕ್ಕಂಥ ಕ್ರಮ ಇಲ್ಲ, ಜಾತಕರ್ಮ ಸಂಸ್ಕಾರ. ಅದಾದ್ಮೇಲೆ ನಾಮಕರಣ, ಹಾಗೆ ಒಂದೊಂದೇ ಉಪನಿಷ್ಕ್ರಮಣ, ಅನ್ನಪ್ರಾಶನ, ನಾಮ ಬೇರೆ 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 ಒಟ್ಟು ಸಂಸ್ಕಾರಗಳಾಗಿ ಜಾತಕಂ ನಾಮ ನಿಷ್ಕ್ರಾಮೋ ಅನ್ನಾಶನಂ ಚೋಲಮೇವಚ ಉಪನೀತಿ ಮಹಾನಾಮ್ನಿ ಮಹಾವ್ರತಂ ಅನುತ್ತಮಂ ಉಪನಿಷತ್ತು ಗೋದಾನಂ ಸಮಾವರ್ತನ ಏವಚ ವಿವಾಹಿತ ಸಂಸ್ಕಾರ ಷೋಡಶೇತೆ ಪ್ರಕೃತಿತಾ ಎಂಬುದಾಗಿ ಹೇಳಿದಂತೆ ಒಂದು ಜೀವಿಗೆ ಅವನು ಬದುಕಿದ್ದಂತಹ ಸಂದರ್ಭದಲ್ಲಿ 16 ಸಂಸ್ಕಾರಗಳಾಗಲಿಕ್ಕಿದೆ. ಅದಾದ ನಂತರದಲ್ಲಿ ಮತ್ತೆ 16. ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಅವನನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಎಲ್ಲ ಮಾಡತಕ್ಕಂಥದ್ದು ಮತ್ತೆ 16 ಅಪರ ಷೋಡಶ ಅಂತ ಕರೆಯೋದು. ಈಗ ಒಬ್ಬ ಜೀವಿಗೆ ಪೂರ್ವ ಷೋಡಶ ಅಪರ ಷೋಡಶ ಅಂದ್ರೆ ಅವನು ಹುಟ್ಟಿಗೆ ಸಂಬಂಧಪಟ್ಟ ಹಾಗೆ, ಹುಟ್ಟೋದಕ್ಕಿಂತ ಮೊದಲು, ಹುಟ್ಟಿದ ನಂತರ ಒಟ್ಟು 16 ಸಂಸ್ಕಾರ, ಮರಣಾನಂತರದಲ್ಲಿ 16 ಸಂಸ್ಕಾರ, ಒಟ್ಟು 32 ಸಂಸ್ಕಾರಗಳಿದ್ದಾವೆ. ಅದನ್ನಿಲ್ಲಿ ಹೇಳಿದ್ದು ನಿಷೇಕಾದಿ ಸ್ಮಶಾನ ಅಂತ. ನಿಷೇಕ ಆದಿ ಮೊದಲನೇ ಸಂಸ್ಕಾರ, ನಿಷೇಕ ಅಂದ್ರೆ ಗರ್ಭಾಧಾನ. ಗರ್ಭಾಧಾನ ಎಂಬುವಂಥದ್ದು ಮೊದಲಿನ ಸಂಸ್ಕಾರ. ಅದಾದ್ಮೇಲೆ ಸ್ಮಶಾನ, ಸ್ಮಶಾನಕ್ಕೆ ತೆಗೆದುಕೊಂಡು ಹೋದ್ಮೇಲೆ ಅಪರ ಷೋಡಶ ಸಂಸ್ಕಾರಗಳನ್ನು ಕೂಡ ಮಾಡಿ ಸಂಸ್ಕಾರೈ ಸಂಸ್ಕೃತ ದ್ವಿಜ. ಎಲ್ಲಾ ಸಂಸ್ಕಾರದಿಂದಾಗಿ ಸಂಸ್ಕೃತನಾದಂತ ದ್ವಿಜ. ಸಂಸ್ಕೃತ ಅಂದ್ರೆ ಅರ್ಥ ಏನು? ಸಂಸ್ಕರಿಸಲ್ಪಟ್ಟವನು, ಶುದ್ಧವಾದವನು ಅಂತ ಅರ್ಥ. ನೋಡಿ, ಯಾವುದೋ ಒಂದು ಮಣ್ಣು ತಂದು ಮಡಕೆ ಮಾಡಕ್ಕಾಗತ್ತಾ? ಇಲ್ಲ. ಅದಕ್ಕೆ ಅನೇಕ ಸಂಸ್ಕಾರಗಳನ್ನ ಮಾಡಿದ್ರೆ ಆ ಮಣ್ಣಿನಿಂದ ಮಡಕೆಯನ್ನು, ಇಟ್ಟಿಗೆಯನ್ನು, ಹಂಚನ್ನು ಮಾಡಬಹುದು. ಯಾವುದೋ ಒಂದು ನೀರನ್ನು ಕುಡಿಯಕ್ಕಾಗತ್ತಾ? ಸಂಸ್ಕೃತವಾದ ನೀರನ್ನು, ಸಂಸ್ಕರಿಸಲ್ಪಟ್ಟಂತಹ ನೀರನ್ನು ಕುಡಿಬಹುದು. ಅದನ್ನ ವಸ್ತ್ರಪೂತಂ ಜಲಂ ಪಿಬೇತ್ ಅಂತ, ಒಂದು ಕಾಟನ್ ಬಟ್ಟೆಯನ್ನ 7 ಮಡಿಕೆ ಮಡಿಸಿ ಅದನ್ನ ನಾವು ಒಂದು ಬಿಂದಿಗೆಗೆ ಹಾಕಿ ನೀರು ಹಿಡಿದ್ರೆ ಆ ನೀರನ್ನು ಕುಡಿಬಹುದು. ಯಾವ ಫಿಲ್ಟರ್ ನೀರು ಅದ್ರ ಮುಂದೆ ಇಲ್ಲ. ಹಾಗೆ ಪ್ರತಿಯೊಂದಕ್ಕೊಂದು ಸಂಸ್ಕಾರ ಅಂತಿದೆ. ಹೇಗೆ ವಸ್ತ್ರದಿಂದ ಶೋಧಿಸಿದಂತ ನೀರು, ಅದಕ್ಕೇನ್ ಕರಿತೀವಿ?
ಸಂಸ್ಕೃತ ಜಲ ಅಂತ ಕರೆ, ಸಂಸ್ಕರಿಸಲ್ಪಟ್ಟ ನೀರು ಅಂತ ಅರ್ಥ. ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಸಂಸ್ಕಾರ. ಒಬ್ಬ ಜೀವಿಗೆ ಹೇಗೆ ಸಂಸ್ಕಾರ ಅಂದ್ರೆ, ಈ ಸಂಸ್ಕಾರಗಳಿಂದಾಗಿ ಗರ್ಭಾಧಾನಾದಿ ಏನು ನಾವು ಸಂಸ್ಕಾರಗಳನ್ನ ಮಾಡ್ತೀವಿ, ಅವುಗಳಿಂದಾಗಿ ಅವನಿಗೆ ಒಂದು ಸಂಸ್ಕೃತತ್ವ ಎಂಬುದು ಬರುತ್ತೆ. ಅವನು ಸಂಸ್ಕರಿಸಲ್ಪಡುತ್ತಾನೆ. ಹೀಗೆ ಸಂಸ್ಕೃತನಾಗಿರ್ತಕ್ಕಂಥ ವ್ಯಕ್ತಿ, ದ್ವಿಜ ಅಂದ್ರೆ ಏನು, ದ್ವಿಜಾಯತೆ ದ್ವಿಜ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ಇವರು ಮೂರು ಜನರಿಗೂ ದ್ವಿಜತ್ವ ಇದೆ. ಯಾಕಂದ್ರೆ ಎಲ್ಲರಿಗೂ ಉಪನಯನ ಸಂಸ್ಕಾರವಿರೋದ್ರಿಂದಾಗಿ ಅವರೆಲ್ಲರೂ ಕೂಡ ದ್ವಿಜರು. ಇಂತಹ ದ್ವಿಜ ಇಂದ್ರಿಯೇಶು ಕ್ರಿಯಾಯಜ್ಞ, ಇಂದ್ರಿಯೇಶು ಕ್ರಿಯಾಯಜ್ಞ ಜ್ಞಾನದೀಪೇಶು ಜುಕ್ಪತಿ. ಇಂತಹ ವ್ಯಕ್ತಿ ಇಂದ್ರಿಯೇಶು ಕ್ರಿಯಾಯಜ್ಞ ಜ್ಞಾನ ದೀಪೇಶು ಜುಕ್ಪತಿ ಅಂದ್ರೆ ಇಲ್ಲಿ ನೋಡಿ, ಈ ಸಂಸ್ಕರಿಸಲ್ಪಟ್ಟಂತ ವ್ಯಕ್ತಿ ಇದ್ದಾನಲ್ಲ, ಅವನು ಏನ್ ಮಾಡ್ತಾನೆ, ಇಂದ್ರಿಯೇಶು ಕ್ರಿಯಾಯಜ್ಞ, ಇಂದ್ರಿಯಗಳು ಅಂತ ಹೇಳಿದ್ರೆ ತಮ್ಮ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು, ಅದರಲ್ಲಿ ಕ್ರಿಯಾಯಜ್ಞಗಳು ಅಂತ ಹೇಳಿದ್ರೆ ತಾನು ಮಾಡುವಂತ ಕ್ರಿಯೆ, ದ್ರವ್ಯಯಜ್ಞ, ಸ್ವಾಧ್ಯಾಯಜ್ಞ, ಜ್ಞಾನಯಜ್ಞ, ತಪೋಯಜ್ಞ, ಯಾವ ರೀತಿಯಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ಮಾಡ್ತಾನೋ ಅದೆಲ್ಲವೂ ಕೂಡ ಒಂದೊಂದು ಯಜ್ಞಗಳು. ಅಂತ ಎಲ್ಲಾ ಯಜ್ಞಗಳನ್ನು ಕೂಡ ಏನ್ ಮಾಡ್ತಾನೆ, ಜ್ಞಾನದೀಪೇಶು ಜುಕ್ಪತಿ. ಜ್ಞಾನದೀಪೇಶು ಜುಕ್ಪತಿ ಅಂತ ಹೇಳಿದ್ರೆ, ಅಂದ್ರೆ ಒಂದೊಂದನ್ನು ಕೂಡ ಒಂದೊಂದು ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಅಂದ್ರೆ ತಾನು ಪ್ರಾಣವನ್ನ ಬಿಡತಕ್ಕಂತ ಸಂದರ್ಭ, ಆ ಪ್ರಾಣವನ್ನ ಬಿಡುವಂತ ಸಂದರ್ಭದಲ್ಲಿ ಲಯ ಚಿಂತನೆಯನ್ನ ಮಾಡ್ತಾನೆ. ಲಯ ಚಿಂತನೆ ಅಂತ ಹೇಳಿದ್ರೆ ಕೆಳಗಿನ ದೇವತೆಗಳು ಮೇಲಿನ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ಅರ್ಥ. ಕೆಳಗಿನ ದೇವತೆಗಳು ತಮ್ಮ ಮೇಲಿನ ದೇವತೆಗಳಲ್ಲಿ ಲಯ ಹೊಂದುತ್ತಾರೆ. ಹೀಗೆ ಲಯ ಚಿಂತನೆಯನ್ನ ಮಾಡಿ, ಮತ್ತು ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳು ಅವರ ಮೇಲಿನ ಅಭಿಮಾನಿ ದೇವತೆಗಳ ಅಧೀನ. ಜೀವರಲ್ಲಿ ಉತ್ತಮರು ಯಾರು? ಪ್ರಾಣದೇವರು ಅಲ್ವಾ. ಅದಕ್ಕಿಂತ ಸ್ವಲ್ಪ ಕೆಳಗೆ ಬಂದ್ರೆ ರುದ್ರದೇವರು, ಇಂದ್ರದೇವರು. ಹೀಗೆ ಆ ದೇವತೆಗಳಲ್ಲೂ ಕೂಡ ಇಂದ್ರ ರುದ್ರನಲ್ಲಿ, ರುದ್ರದೇವರು ಗರುಡಶೇಷರು ಪ್ರಾಣದೇವರಲ್ಲಿ. ಈ ಕ್ರಮದಲ್ಲಿ ಲಯ ಚಿಂತನೆಯನ್ನ ಮಾಡುವಂಥದ್ದು. ಹೀಗೆ ಲಯ ಚಿಂತನೆಯನ್ನ ಮಾಡಿ ಅವರೇನ್ ಮಾಡ್ತಾರೆ, ಪ್ರಾಣವನ್ನ ಬಿಡುತ್ತಾರೆ. ಇದು ಯಾರು? ಜ್ಞಾನಿಗಳು. ಇಂದ್ರಿಯೇಶು ಕ್ರಿಯಾಯಜ್ಞ ಜ್ಞಾನ ದೀಪೇಶು ಜುಕ್ಪತಿ ಅಂತ ಹೇಳಿದ್ರೆ, ಹೀಗೆ ಜ್ಞಾನದ ಮೂಲಕವಾಗಿ ಜ್ಞಾನಕ್ಕೆ ಕಾರಣವಾಗಿರ್ತಕ್ಕಂತಹ ಜ್ಞಾನ ದೀಪೇಶು ಇಂದ್ರಿಯೇಶು, ಅಲ್ಲಿ ವಿಶೇಷಣ ಅದು. ಜ್ಞಾನ ದೀಪೇಶು ಇಂದ್ರಿಯೇಶು, ಇಂದ್ರಿಯ ಅಂದ್ರೆ ಕೇವಲ ಭೌತಿಕವಾದ ಇಂದ್ರಿಯಗಳು ಅಂತಲ್ಲ, ಮತ್ತೆ ಇಂದ್ರಿಯ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಇಂದ್ರಿಯಾಭಿಮಾನಿ ದೇವತೆಗಳನ್ನ ತಮ್ಮ ಜ್ಞಾನದ ಮೂಲಕವಾಗಿ ಜ್ಞಾನಕ್ಕೆ ಕಾರಣವಾಗಿರತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳನ್ನ ತಮ್ಮ ಮೇಲಿನ ದೇವತೆಗಳಲ್ಲಿ ಚುಕ್ಪತಿ ಹೋಮಿಸುತ್ತಾರೆ. ಅಂದ್ರೆ ಅರ್ಥ ಏನು? ಹೋಮ ಮಾಡುವುದು ಅಂದ್ರೆ ಲಯ ಚಿಂತನೆಯನ್ನು ಮಾಡುವುದು ಅಂತ. ಕೆಳಗಿನವರು ತಮ್ಮ ಮೇಲಿನ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ ಎಂಬುದಾಗಿ ಧ್ಯಾನವನ್ನ ಮಾಡುತ್ತಾರೆ. ಇಂದ್ರಿಯೇಶು ಕ್ರಿಯಾಯಜ್ಞ ಜ್ಞಾನದೀಪೇಶು ಜುಕ್ಪತಿ. ಇಂದ್ರಿಯಾಣಿ ಮನಸ್ಸೇವಂ ವಾಚಿ ವೈಕಾರಿಕಂ ಮನಃ. ಹಾಗೆ ಇಂದ್ರಿಯಗಳು ನೋಡಿ ಏನಾಯ್ತು, ತಮ್ಮ ಜ್ಞಾನಕ್ಕೆ ಕಾರಣವಾಗಿರತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳು, ಜ್ಞಾನ ಕಾರಣವಾಗಿರತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳು ಮೇಲಿನ ದೇವತೆಗಳೇ. ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನ ಮನೋಭಿಮಾನಿ ದೇವತೆಗಳು, ನೋಡಿ, ಇಂದ್ರಿಯಾಣಿ ಮನಸ್ಸಿ, ಇಂದ್ರಿಯಾಭಿಮಾನಿ ದೇವತೆಗಳು ಮನಸ್ಸಿ ಅಂದ್ರೆ ಮನೋಭಿಮಾನಿ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ. ಮನೋಭಿಮಾನಿ ಅಂದ್ರೆ ಯಾರು? ಇಂದ್ರ ಅಂತ ಅರ್ಥ. ಅದಾದ ಮೇಲೆ ವಾಗಭಿಮಾನಿ ದೇವತೆಯಲ್ಲಿ, ಅದಾದ್ಮೇಲೆ ಮನಃ ವೈಕಾರಿಕಂ ವಾಚಿ ಅಂದ್ರೆ ವೈಕಾರಿಕ ಎಂತಕ್ಕಂಥ ಮನೋಭಿಮಾನಿ ಇಂದ್ರ. ಬೇರೆ ಬೇರೆ ವೈಕಾರಿಕ, ತೇಜಸ, ತಾಮಸ ಅಂತ. ವೈಕಾರಿಕ ಎಂತಕ್ಕಂಥ ಒಂದು ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಇಂದ್ರನನ್ನ ಮೇಲಿನ ತಾಂತು ವರ್ಣ ಸಮಾಮ್ನಾಯೇ ಅಂದ್ರೆ ಅರ್ಥ ಏನು? ವೇದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯಲ್ಲಿ ಅಂತ ಅರ್ಥ. ತಮೋಂಕಾರೇ ಸ್ವರೇ ನೆಸೇತ. ಅದಾದ್ಮೇಲೆ ಪಾರ್ವತಿ ದೇವಿಯನ್ನ ಓಂಕಾರೇ ಸ್ವರೆ, ಓಂಕಾರ ಸ್ವರ ಅಂದ್ರೆ ಏನು? ಅಕಾರ, ಉಕಾರ, ಮಕಾರ, 3 ವರ್ಣಗಳಿರುವಂಥದ್ದು ಓಂಕಾರ. ಅವುಗಳಿಗೆ ಅಭಿಮಾನಿ ರುದ್ರ. ಆ ರುದ್ರದೇವರನ್ನ ಓಂಕಾರದ ಅಭಿಮಾನಿಯಾಗಿರ್ತಕ್ಕಂಥ ಶೇಷನಲ್ಲಿ ಹೋಮಿಸುತ್ತಾರೆ. ಅಂದ್ರೆ ಇಲ್ಲೆಲ್ಲ ಏನಂದ್ರೆ ತುಂಬಾ ಉತ್ಕೃಷ್ಟವಾದ ಚಿಂತನೆ.
ಕೆಳಗಿನ ದೇವತೆಗಳು ಮೇಲಿನ ದೇವತೆಗಳಲ್ಲಿ ಲಯವನ್ನು ಹೊಂದ್ತಾ ಹೋಗ್ತಾರೆ. ಇಂದ್ರಿಯಾಭಿಮಾನಿ ದೇವತೆಗಳು ಮನೋಭಿಮಾನಿ ದೇವತೆಗಳಲ್ಲಿ, ಮನೋಭಿಮಾನಿ ದೇವತೆ ಅಂದ್ರೆ ಇಂದ್ರ, ಅದು ಯಾವುದು ವೈಕಾರಿಕ ಅಹಂಕಾರ ಅಂತ. ವೈಕಾರಿಕ ಅಹಂಕಾರಕ್ಕೆ ಸಂಬಂಧಪಟ್ಟಂತಹ ದೇವತೆ ಇಂದ್ರ. ಆ ಇಂದ್ರನು ವೇದಾಭಿಮಾನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯಲ್ಲಿ ಲಯವನ್ನು ಹೊಂದೋದು. ಅವಳು ತನ್ನ ಪತಿಯಾಗಿರ್ತಕ್ಕಂಥ ರುದ್ರ, ಆ ರುದ್ರ ಈ ಓಂಕಾರದ ಅವಯವ ಇದೆಯಲ್ಲ, ಅಕಾರ ಉಕಾರ ಮಕಾರ, ಈ ಅವಯವಗಳಿಗೆ ಸಂಬಂಧಪಟ್ಟ ಅಭಿಮಾನ ದೇವತೆ ರುದ್ರ. ರುದ್ರನಲ್ಲಿ ಲಯ ಹೊಂದೋದು. ಆ ರುದ್ರದೇವರು ಓಂಕಾರಕ್ಕೆ ನೋಡಿ, ಓಂಕಾರದ ಅವಯವ ಬೇರೆ, ಓಂಕಾರ ಅನ್ನೋದು ಬೇರೆ. ಅಂದ್ರೆ ವೃಕ್ಷದ ಅವಯವಗಳು ಬೇರೆ, ವೃಕ್ಷ ಅನ್ನೋದು ಬೇರೆ. ವೃಕ್ಷದ ಅವಯವಗಳು ಅಂದ್ರೆ ಎಲೆ, ರೆಂಬೆ, ಕೊಂಬೆ, ಹೂವು, ಹಣ್ಣು, ಇದೆಲ್ಲವೂ ಕೂಡ ಒಂದು ಮರದ ಅವಯವಗಳು. ಇದೆಲ್ಲ ಮರದ ಅವಯವಗಳು. ಆ ವೃಕ್ಷ ಎಂಬುದು ಅವಯವಿ. ಹಾಗೆ ಓಂಕಾರದ ಅವಯವ ಅಂದ್ರೆ ಅಕಾರ ಉಕಾರ ಮಕಾರ, ಅದರಲ್ಲಿ ಲಯ. ಅದಕ್ಕೆ ರುದ್ರದೇವರ ಅಭಿಮಾನ ದೇವತೆಗಳು. ಅವಯವಿ ಓಂಕಾರ, ಆ ಓಂಕಾರಕ್ಕೆ ಅಭಿಮಾನಿ ಯಾರು? ಶೇಷದೇವರು. ಅವರಲ್ಲಿ ಲಯವನ್ನು ಹೊಂದುತ್ತಾರೆ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾರೆ. ಓಂಕಾರ ಬಿಂದುನಾದೇತು ತಂತು ಪ್ರಾಣೇ ಮಹತಿ ಅಮುಂ. ಓಂಕಾರ ಬಿಂದುನಾಥೇತು ತಂತು ಪ್ರಾಣೇ ಮಹತ್ಯಮಂ. ಓಂಕಾರಾಭಿಮಾನಿ ಓಂಕಾರಂ, ಓಂಕಾರಕ್ಕೆ ಅಭಿಮಾನಿ ಯಾರು? ಶೇಷ. ಆ ಶೇಷನನ್ನ ಬಿಂದುನಾದೆ, ಬಿಂದುನಾದ ಅಂದ್ರೆ ಓಂಕಾರದಲ್ಲಿ ಬಿಂದು ಇದೆ, ಅದಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆ ಯಾರು ಅಂದ್ರೆ ಸರಸ್ವತಿ ದೇವಿ. ಸರಸ್ವತಿ ದೇವಿಯಲ್ಲಿ ಒಂದಂಶ. ಹಾಗೂ ನಾದ, ಬಿಂದು ಮತ್ತು ನಾದ, ಬಿಂದುಶ್ಚ ನಾದಂಶ ಬಿಂದುನಾದೆ ಅಂತ. ಬಿಂದುವಿನಲ್ಲಿ ಒಂದಂಶ ಶೇಷದೇವರು, ನಾದದಲ್ಲಿ ಒಂದಂಶ. ಅಂದ್ರೆ ಎರಡಕ್ಕೂ ಕೂಡ ಓಂಕಾರದಲ್ಲಿ ಇರ್ತಕ್ಕಂಥ ಬಿಂದುವಿಗೂ ಓಂಕಾರದಲ್ಲಿ ಇರ್ತಕ್ಕಂಥ ನಾದಕ್ಕೂ ಎರಡಕ್ಕೂ ಕೂಡ ಸರಸ್ವತಿ ದೇವಿ ಅಭಿಮಾನಿ ಅವರಲ್ಲಿ. ಇನ್ನು ಸರಸ್ವತಿ ದೇವಿಯನ್ನು ತಂತು ಪ್ರಾಣೆ, ಪ್ರಾಣ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಬ್ರಹ್ಮನಲ್ಲಿ ಹೋಮಿಸ್ತಾರೆ. ಪ್ರಾಣೇ ಮಹತ್ಯವಂ. ಇನ್ನು ಪ್ರಾಣ ಆಗ್ಬೇಕಾದ್ರೆ ಮಹತಿ, ಮಹತಿ ಅಂದ್ರೆ ಅರ್ಥ ಏನು? ಪರಮಾತ್ಮನ ಲಯ ಹೊಂದುತ್ತಾರೆ. ಅಂದ್ರೆ ನೋಡಿ, ಕೆಳಗಿಂದ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರದೇವರಲ್ಲಿ, ಇಂದ್ರ ರುದ್ರದೇವರಲ್ಲಿ, ರುದ್ರ ಶೇಷದೇವರಲ್ಲಿ, ಶೇಷ ಗರುಡ ದೇವರಲ್ಲಿ, ಅದು ಮಧ್ಯದಲ್ಲಿ ಹೇಳಿಲ್ಲ ಗರುಡ. ಅದೇ ರೀತಿಯಲ್ಲಿ ಇನ್ನು ಮೇಲೆ ಹೋದ್ರೆ ಬ್ರಹ್ಮದೇವರಲ್ಲಿ, ಬ್ರಹ್ಮದೇವರು ಪರಮಾತ್ಮದಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ಅಭಿಪ್ರಾಯ. ಅಗ್ನಿ ಸೂರ್ಯ ದಿವಾವಾಯು ಶುಕ್ಲೋ ರಾಕೋತ್ತರ ಸ್ವರಾಟ್ ವಿಶ್ವೋತ ತೇಜಸ ಪ್ರಾಜ್ಞ ತುರಿಯ ಆತ್ಮ ಸಮುದ್ಭವ. ಇನ್ನು ಈ ಅಗ್ನಿ ಅಂದ್ರೆ ಅರ್ಚಿಲೋಕದಲ್ಲಿರ್ತಕ್ಕಂಥ ದೇವತೆಗಳು. ಅಗ್ನಿ, ಜ್ಯೋತಿ, ಅಗ್ನಿಗೆ ಕ್ರಮವಾಗಿ ಇವರೆಲ್ಲ ವಾಯು ಅಥವಾ ಅಭಿಜಿತ್ತಿಗೆ ಸಂಬಂಧಪಟ್ಟಾಗಿ ಅಭಿಜಿತ್ತಕ್ಕೆ ದಿವಾಭಿಮಾನ ದೇವತೆಗಳು. ಅದೇ ರೀತಿ ವಾಯು, ಶುಕ್ಲ ಪಕ್ಷಕ್ಕೆ ಸಂಬಂಧಪಟ್ಟ ದೇವತೆಗಳು, ರಾಕ ಎಂಬುದಾಗಿ ದೇವತೆ. ಇವರೆಲ್ಲರಲ್ಲೂ ಕೂಡ ಏನಾಗ್ತಾರೆ, ಹಾಗೆ ಲಯವನ್ನು ಹೊಂದುತ್ತಾರೆ ಎಂಬುದಾಗಿ ಚಿಂತನೆಯನ್ನ ಮಾಡಬೇಕು. ಅಂದ್ರೆ ಅರ್ಚಿರಾದಿ ಮಾರ್ಗ, ಧೂಮ ಮಾರ್ಗ ಬೇರೆ, ಅರ್ಚಿರಾದಿ ಮಾರ್ಗ ಬೇರೆ. ಧೂಮ ಮಾರ್ಗದಲ್ಲಿ ಹೋಗ್ತಕ್ಕಂಥವರು ಮತ್ತೆ ಮರಳಿ ಸಂಸಾರದಲ್ಲಿ ಬರ್ತಾರೆ. ಆದರೆ ಈ ಅರ್ಚಿರಾದಿ ಮಾರ್ಗ, ದೇವಯಾನ ಅಂತ ಏನ್ ಕರಿತೀವಿ, ಅರ್ಚಿರಾದಿ ಮಾರ್ಗ ಅಂದ್ರು ದೇವಯಾನ ಅಂದ್ರು ಉತ್ತರಾಯಣ ಅಂದ್ರು ಒಂದೇ. ಈ ಉತ್ತರಾಯಣದಲ್ಲಿ ಹೋಗ್ತಕ್ಕಂಥವ್ರು ಈ ರೀತಿಯಲ್ಲಿ ಲಯವನ್ನು ಹೊಂದುತ್ತಾರೆ, ಲಯ ಚಿಂತನೆಯನ್ನ ಮಾಡುತ್ತಾರೆ. ಲಯ ಚಿಂತನೆ ಮಾಡುವುದು ಅಂದ್ರೆ ತಾವುಗಳು ತಮ್ಮ ಮೇಲಿನ ದೇವತೆಗಳಲ್ಲಿ ಲಯವನ್ನ ಹೊಂದೋದನ್ನ ತಾವು ಮನಸ್ಸಿನಿಂದ ಧ್ಯಾನ ಮಾಡೋದು. ಈ ರೀತಿಯಾಗಿರ್ತಕ್ಕಂಥ ಧ್ಯಾನವನ್ನ ಮಾಡ್ತಾರೆ ಎಂಬ ವಿಚಾರವನ್ನ ಇಲ್ಲಿ ಈ ಶ್ಲೋಕ ಹೇಳ್ತಾ ಇದೆ. ಇನ್ನು ಹಾಗೆ ಇನ್ನೊಂದಷ್ಟು ವಿಚಾರಗಳಿದ್ದಾವೆ. ಪ್ರಾಯ ನಾಳೆ ಪಾಠದಲ್ಲಿ ಮುಗಿಸ್ಬೋದು ಅನ್ಸುತ್ತೆ. ಶ್ರೀ ಕೃಷ್ಣ.